ಎಲ್ರಿಗೂ ನಮಸ್ಕಾರ. ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಮೊದಲು ಇದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದೆ. ಇವಾಗ ಆಫ್ಟರ್ 7 to 8 ಮಂತ್ಸ್ ಇದರ ಕಂಡೀಷನ್ ಹೇಗಿದೆ ಅಂತ ಹೇಳಿ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಎಲೆಕ್ಟ್ರಿಕ್ ಐಟಮ್ ಆದ್ರೂ ಕೂಡ. ಇವಾಗಲೂ ಅಷ್ಟೇ, ಮೊದಲು ಹೇಗೆ ನಾನು ತೊಗೊಂಡಾಗ ಯೂಸ್ ಇತ್ತು ಅದೇ ಥರ ಉಪಯೋಗ ಆಗ್ತಾಯಿದೆ. ಅಂದರೆ ಈ ವೈಟ್ ಶರ್ಟ್ಸು ಅಥವಾ ನಾರ್ಮಲ್ ಸ್ವಲ್ಪ ಕಲರ್ ಆಗಿರೋ ಶರ್ಟ್ಸ್ ಎಲ್ಲ ಕಾಲರ್ ಸ್ವಲ್ಪ ಕೊಳೆ ಉಜ್ಜಲೇಬೇಕಾಗತ್ತೆ. ಅದು ನೀವು ಹೆವಿ ಅಮೌಂಟ್ ಕೊಟ್ಟು ತೊಗೊಂಡಿರೋ ವಾಷಿಂಗ್ ಮಿಷನ್ಸ್ ಆದರೂ ಅಷ್ಟೇ, ಇದಾದರೂ ಅಷ್ಟೇ, ಅದೆಲ್ಲ ನೀವು ಉಜ್ಜಲೇಬೇಕಾಗತ್ತೆ. ಇಲ್ಲಿ ನೋಡಿ ಒಳಗಡೆ ಕೂಡ ಕಂಡೀಷನ್ಸ್ ಹೇಗಿದೆ ಅಂತ. ಇದು ನೋಡಿ, ನಾನು ಬಿಫೋರ್ ಏನು ಮಾಡಿದ್ದೆ, ಇದಕ್ಕೆ ಕವರನ್ನು ಸುತ್ತಬಿಟ್ಟಿದ್ದೆ. ಮತ್ತೆ ಏನು ಮಾಡಿದೆ, ನಾನು ಪೈಪನ್ನು ತಂದು ಇದನ್ನು ನಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಲ್ಲಿಗೆ ಅಡ್ಜಸ್ಟ್ ಮಾಡಿ ಅಲ್ಲಿಂದ ಪೈಪ್ ಕನೆಕ್ಷನ್ನ ಇಲ್ಲಿ ಕೊಟ್ಕೊಂಡಿದ್ದೀನಿ. ಸೊ ನೀರು ಇಲ್ಲಿ ನೋಡ್ಬೋದು ನೀವು, ನಾನು ನೀರು ಆನ್ ಮಾಡಿದ್ದೀನಿ. ಸೊ ಇಲ್ಲಿಂದ ನೀರು ಬರ್ತಾಯಿದೆ. ಬಿಂದಿಗೆಲಾಗಲಿ ಬಕೆಟಲ್ಲಾಗಲಿ ಎತ್ತಿಯೋ ಅವಶ್ಯಕತೆಯೇ ಇಲ್ಲ ಈ ರೀತಿ ಮಾಡಿಕೊಂಡ್ರೆ. ನಾನು ಇಲ್ಲಿ ಬಾತ್ರೂಮಲ್ಲಿ ಅಂತ ಹೇಳಿದ್ರೆ ಬಟ್ಟೆಗಳನ್ನ, ನೆನೆಸಿರೋ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಪಾಪು ಬಟ್ಟೆಗಳನ್ನ ಇದರಲ್ಲಿ ಹಾಕಲ್ಲ, ಯಾಕಂದರೆ ತುಪ್ಪ ಎಣ್ಣೆ ಜಿಡ್ಡೆಲ್ಲ ತುಂಬ ಮೆಚ್ಕೊಂಡಿರ್ತಾನೆ ಪಾಪು. ಇದರಲ್ಲಿ ಅಷ್ಟೊಂದು ಪಾಪು ಬಟ್ಟೆಗಳೆಲ್ಲ ನೀಟಾಗಿ ಹೋಗಲ್ಲ, 3 ವರ್ಷದ ಪಾಪು ಅವನು. ಹಾಗಾಗಿ ನಾನು ಅವುಗಳನ್ನ ಹ್ಯಾಂಡ್ ವಾಶ್ ಮಾಡೋದಕ್ಕೋಸ್ಕರ ಸ್ಪೇಸ್ ಬೇಕು ಅಂತ ಹೇಳಿ, ಮಿಷನ್ಗೆ ನೀರಾಗುತ್ತೆ ಔಟ್ಸೈಡಿಂದ ಅಂತ ಹೇಳಿ ನಾನು ಸ್ನಾನದ ಮನೆಯಿಂದ ಹೊರಗಡೆ ಇಟ್ಕೊಂಡಿದ್ದೀನಿ. ನೀವು ಪೋರ್ಟಿಕೋ ಥರ ಮುಂದಗಡೆ ಜಾಗ ಇತ್ತು ಅಂತ ಹೇಳಿದ್ರೆ ಅಲ್ಲೆಲ್ಲರೂ ಇಟ್ಕೋಬೋದು. ನೋಡಿ, ನಾನೇನು ಮಾಡ್ತೀನಿ, ಈ ನಲ್ಲಿ ಲೆವೆಲ್ ಇದೆ ನೋಡಿ, ಈ ಲೆವೆಲ್ಗಿಂತ ಒಂದು 2 ರಿಂದ 3 ಇಂಚು ಕೆಳಗಡೆ ನೀರು ನಿಲ್ಲಬೇಕು. ಆ ಪ್ರಮಾಣದಲ್ಲಿ ನಾನು ನೀರನ್ನು ಇಟ್ಕೊತೀನಿ. ಯಾಕಂದರೆ ಆಲ್ರೆಡಿ ನಾನು ನೆನೆ ಹಾಕಿರೋ ಬಟ್ಟೆಗಳು ಒದ್ದೆ ಇರೋದ್ರಿಂದ ನಾನು ಪೂರ್ತಿ ನಲ್ಲಿ ಪಾಯಿಂಟ್ವರೆಗೂ ನೀರು ಇಟ್ಕೊಂತು ಅಂತ ಹೇಳಿದ್ರೆ ಈ ಸೈಡ್ ಈ ಎಕ್ಸಿಟ್ ನೀರು ಹೋಗುತ್ತಲ್ಲ, ಇದರಿಂದ ನೀರು ಈಚೆ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಆ ನಲ್ಲಿ ಪಾಯಿಂಟ್ಗಿಂತ ಕೆಳಗಡೆ ಒಂದು 3 ಇಂಚು ಕೆಳಗಡೆ ನಾನು ಇರೋ ಅಷ್ಟು ಮಾತ್ರ ನೀರನ್ನು ತುಂಬಿಸ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು, ನಲ್ಲಿ ಪಾಯಿಂಟ್ಗಿಂತ ಒಂದು 3 ಇಂಚು ಕೆಳಗಡೆ ನೀರಿರೋ ಥರ ಇಟ್ಕೊಂಡಿದ್ದೀನಿ. ಜೊತೆಗೆ ಇದಾದ ಮೇಲೆ ಏನು ಮಾಡ್ತೀನಿ, ನಾನು ಫಸ್ಟು ಮಿಷನನ್ನು ಆನ್ ಮಾಡ್ತೀನಿ. ನೋಡಿ, ಮಿಷನನ್ನು ಆನ್ ಮಾಡಿದ್ದೀನಿ. ಟೈಮರನ್ನು ಒಂದು 6 ರಿಂದ 7 ನಿಮಿಷಕ್ಕೆ ಮಾತ್ರ ಇಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕೊಳೆ ಇತ್ತು ಅಂತಂದರೆ ಮಾತ್ರ ನಾನು 10 ನಿಮಿಷ ಇಡ್ತೀನಿ. 15 ನಿಮಿಷ ಕಡಿಮೆನೇ ಇಡೋದು, 10 ನಿಮಿಷ ಇಡ್ತೀನಿ. ತೀರಾ ಕಡಿಮೆ ಕೊಳೆ ಬಟ್ಟೆಗಳಾದರೆ ನಾನು 6 ರಿಂದ 7 ನಿಮಿಷ ಅಷ್ಟೇ ಇಡೋದು. ಇಲ್ಲಿ ನೋಡಿ, ಆನ್ ಆಗಿದೆ. ಇವಾಗ ನಾನು ಸರ್ಫ್ ಪೌಡರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗೇನು ಮಾಡ್ತೀನಿ, ನಾನು ಫಸ್ಟು ವೈಟ್ ಬಟ್ಟೆಗಳೇನಿದೆ ಇದನ್ನು ಹಾಕ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ನೋಡಿ ಒಮ್ಮೆಲೆ 5 ರಿಂದ 6 ಬಟ್ಟೆಗಳನ್ನು ಹಾಕಿದ್ದೀನಿ, ಬನಿಯನ್ನು ಕೂಡ ಸೇರಿ. ಫಸ್ಟು ಯಾವುದು ಬಣ್ಣ ಹೋಗಲ್ಲ ಅಂತ ಗ್ಯಾರಂಟಿ ಇದೆಯೋ ಅಂಥ ಬಟ್ಟೆಗಳನ್ನು ಮೊದಲು ಹಾಕ್ಕೊತೀನಿ. ಅದಾದಮೇಲೆ ಬಣ್ಣ ಹೋದ್ರೂ ಪರವಾಗಿಲ್ಲ ಅಂತ ಇರೋ ಬಟ್ಟೆಗಳನ್ನ ಹಾಕ್ಕೊತೀನಿ. ನಾನು ಒಂದು ಸಲ ಹಾಕ್ಕೊಂಡಿದ್ದ ನೀರನ್ನು ಈಗ ತುಂಬ ಕೊಳೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ 2 ಸಲಕ್ಕೆ ಚೇಂಜ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ 3ನೇ ಸಲ ಕೂಡ ಜೀನ್ಸ್ ಪ್ಯಾಂಟು ಈ ಥರದ್ದೆಲ್ಲ ಮ್ಯಾಟು ಇವೆಲ್ಲ ವಾಶ್ ಮಾಡೋದಕ್ಕೆ ಅದನ್ನು ನಾನು ಬಳಸ್ಕೊತೀನಿ. ಇದಕ್ಕೆ ಏನು ಮುಚ್ಚೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ನಲ್ಲಿ ಪಾಯಿಂಟ್ಗಿಂತ ನೀರು ಕೆಳಗಡೆ ಇಟ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಮೇಲ್ಗಡೆಯಿಂದ ಲೀಕ್ ಆಗಲ್ಲ ನೀರು. ನೀವು 15 ನಿಮಿಷ ಟೈಮರ್ ಇಟ್ರಿ ಅಂತ ಆದರೆ ತುಂಬ ಬಟ್ಟೆಗಳನ್ನ ಒಂದೇ ಸಲಾಗೆ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ. ಅಂದರೆ ಒಂದು 3 ಸಲ ನೀವು ರನ್ ಮಾಡ್ಬೋದು. ಅದು ಒಂದು 5-5 ನಿಮಿಷ ಬಿಟ್ಟು. ಈಗ ಫಸ್ಟು 15 ನಿಮಿಷ ಇಟ್ರಿ, ಒಂದು ಸೆಟ್ ಬಟ್ಟೆಗಳನ್ನ ವಾಶ್ ಮಾಡಿದ್ರಿ ಅಂತ ಹೇಳಿದ್ರೆ ಪುನಃ ಒಂದು 5 ರಿಂದ 10 ನಿಮಿಷ ಬಿಟ್ಟು ಮತ್ತೊಂದು ಸೆಟ್ ಬಟ್ಟೆಗಳು, ಆ ಥರ 3 ಟೈಮ್ ಆದಮೇಲೆ ಒಂದು ಅರ್ಧ ಗಂಟೆ ನೀವು ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಬಟ್ಟೆಗಳನ್ನ ವಾಶ್ ಮಾಡಿ. ಯಾಕಂದರೆ ತೀರಾ ಕಂಟಿನ್ಯೂ 15 ಮಿನಿಟ್ಸ್ ಅಂತ ಆದರೆ ಮಿಷಿನ್ ಹೀಟ್ ಬಂದುಬಿಡುತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ, ಜಾಸ್ತಿ ಬಾಳಿಕೆ ಬರಬೇಕು ಮಿಷನ್ ಅಂತ ಹೇಳಿದ್ರೆ
ಆ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ನಾನಿಲ್ಲಿ ಒಂದು 5ರಿಂದ 6 ನಿಮಿಷ ಇಷ್ಟೇ ಇಡ್ತಾ ಇರೋದ್ರಿಂದ ನಾನು ಒಂದು 3ರಿಂದ 4 ಸೆಟ್ ಬಟ್ಟೆಗಳನ್ನು ನಾನಿಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ 2 ಸಲ ವಾಶ್ ಮಾಡ್ತೀನಿ ನಾನು. ಪ್ರತಿದಿನ ಅಥವಾ ದಿನ ಬಿಟ್ಟು ದಿನ ಅಂತ ಏನಿಲ್ಲ, ವಾರಕ್ಕೆ 2 ಸಲ, ಬುಧವಾರ ಅಥವಾ ಭಾನುವಾರ ಈ ರೀತಿ ವಾರಕ್ಕೆ 2 ಸಲ ನಾನು ಬಟ್ಟೆಗಳನ್ನ ವಾಷಿಂಗ್ ಇಟ್ಕೊತೀನಿ. ಶರ್ಟ್ಸ್ ಎಲ್ಲ ನಾನು ಫಸ್ಟೇ ಹಾಕೋದ್ರಿಂದ ಇದೆಲ್ಲ ವಾಶ್ ಮಾಡೋ ಅಷ್ಟರಲ್ಲಿ ಶರ್ಟ್ಗಳನ್ನ ನಾನು ಕಾಲರು ಮತ್ತು ಕಪ್ಸ್ ವಾಶ್ ಮಾಡಿ ನಾನು ಅದು ತೆಗೆದಾಕ್ತೀನಿ. ಇನ್ನು ಬೇರೆ ಬಟ್ಟೆಗಳನ್ನ ನಾನು ಯಾವುದನ್ನು ಕೂಡ ಹ್ಯಾಂಡ್ ವಾಶ್ ಮಾಡಲ್ಲ, ಎಲ್ಲ ಕೂಡ ಈ ಮಿಷನ್ ಏನು ವಾಶ್ ಮಾಡುತ್ತೋ ಅದನ್ನೇ ಜಸ್ಟ್ ನಾನು ಅದ್ದಿ ಹಿಂದೆ ಒಣಗಾಕೋದಷ್ಟೇ ಅದನ್ನು ಮಾಡೋದು. ನೀವು ಕಡಿಮೆ ಬಟ್ಟೆಗಳನ್ನ ಹಾಕ್ಕೊಂಡಷ್ಟು ಫೋರ್ಸಲ್ಲಿ ತಿರುಗುತ್ತೆ, ಬಟ್ಟೆಗಳು ಕೊಳೆ ಹೋಗುತ್ತೆ. ಬಟ್ಟೆಗಳು ಜಾಸ್ತಿ ಆದಷ್ಟು ತಿರುಗೋ ಫೋರ್ಸ್ ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, ಬಟ್ಟೆಗಳಲ್ಲಿ ಕೊಳೆ ಕಡಿಮೆ ಹೋಗುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಕೆಲವೊಂದು ಬಟ್ಟೆ ಈಗ ಕೆಲವೊಂದು ಸಲ ಏನು ಮಾಡ್ತೀವಿ, 6ರಿಂದ 7 ಶರ್ಟ್ ಹಾಕ್ಬೋದು ಅಂತಂದರೆ ತುಂಬ ಮಂದದ್ದೆಲ್ಲ ಹಾಕಿದ್ರೆ ಅದೇನಾಗುತ್ತೆ, ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ನೀರಲ್ಲಿ ಅದ್ದಿದಾಗ. ಹಾಗಾಗಿ ಲೈಟ್ ವೆಯ್ಟ್ ಇರೋ ಬಟ್ಟೆಗಳು 1-2 ಎಕ್ಸ್ಟ್ರಾ ಹಾಕೋಬೋದು, ಅಥವಾ ವೆಯ್ಟ್ ಇರೋ ಬಟ್ಟೆಗಳಾದರೆ ಸ್ವಲ್ಪ ಕಡಿಮೆ ಹಾಕೋಬೋದು. ಈಗ ನಾನು ಜೀನ್ಸ್ ಪ್ಯಾಂಟ್ ಎಲ್ಲ ವಾಶ್ ಮಾಡೋದಾದ್ರೆ ಸ್ಟಾರ್ಟಿಂಗಲ್ಲಿ 3 ಪ್ಯಾಂಟ್ ವಾಶ್ ಮಾಡ್ಬೋದು ಅಂತ ಅವ್ರು ಹೇಳಿದರು. ಆದರೆ ನಾನು 2 ಪ್ಯಾಂಟ್ ಅಷ್ಟೇ ಹಾಕಿ ವಾಶ್ ಮಾಡ್ಕೊತೀನಿ, ಸಾಕ್ಸು ಮತ್ತು ಪ್ಯಾಂಟ್ಸು. ಆ ಥರ ನಾವು ಹೇಗೆ ಬಳಸ್ತೀವಿ ಅದ್ರ ಮೇಲೆ ಬಾಳಿಕೆನೂ ಇರುತ್ತೆ. ಈಗ ನೋಡಿ ಸ್ಟಾಪ್ ಆಯಿತು. ಇವಾಗ ನಾನೇನು ಮಾಡ್ತೀನಿ, ಈ ಬಟ್ಟೆಗಳನ್ನ ತೆಗೆದು ಹಾಕ್ತೀನಿ. ತೆಗೆದು ಹಾಕ್ಬಿಟ್ಟಿದ್ದು ನೋಡಿ, ನೀರು ಅಷ್ಟೊಂದೇನು ಗಲೀಜಾಗಿಲ್ಲ ಇದು. ಸೊ ಇದಕ್ಕೆ ನಾನು ಮತ್ತೊಂದಷ್ಟು ಬಟ್ಟೆಗಳಿದೆ, ಅದನ್ನು ನಾನು ಹಾಕ್ಕೊತೀನಿ. ಅದರಲ್ಲಿ ಏನಾದ್ರು ತೀರಾ ಜಾಸ್ತಿ ಕೊಳೆ ಬಿಡ್ತು ಅಂತ ಹೇಳಿದ್ರೆ, ನೀರು ಗಲೀಜಾಯಿತು ಅಂತ ಹೇಳಿದ್ರೆ ಆ ನೀರನ್ನ ಚೇಂಜ್ ಮಾಡಿ ಮತ್ತು ನಾನು ಬೇರೆ ನೀರನ್ನು ಹಾಕ್ಕೊತೀನಿ. ಕೆಲವರು ಹೇಳ್ತಾರೆ ವಾಷಿಂಗ್ ಮಿಷಿನ್ಗೆ ತುಂಬ ನೀರು ಬೇಕು, ನೀರು ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ. ಹಾಗೇನಿಲ್ಲ, ನಮ್ಮ ಬಟ್ಟೆ ಏನು ಕೊಳೆ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಇವಾಗ ಇದನ್ನೆಲ್ಲ ತೆಗೆದಾಕ್ತೀನಿ, ಮತ್ತು ನಾನು ಇದಕ್ಕೆ ಬೇರೆ ಬಟ್ಟೆಗಳನ್ನ ಹಾಕ್ತೀನಿ. ಇವಾಗ ನೋಡಿ ನಾನು ಆ ಬಟ್ಟೆಗಳನ್ನೆಲ್ಲ ತೆಗೆದಿದ್ದೀನಿ. ಇವಾಗ ಏನು ಮಾಡ್ತೀನಿ, ನಾನು ಮತ್ತೆ 5ರಿಂದ 6 ನಿಮಿಷಕ್ಕೆ ಟೈಮರನ್ನು ಇಡ್ತೀನಿ. ಇದಾದಮೇಲೆ ಸರ್ಫ್ ಪೌಡರನ್ನು ನೋಡಿ, ಸರ್ಫನ್ನು ಹಾಕಿದ್ದೀನಿ. ಮೊದಲು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೋ ಅಷ್ಟು ಪ್ರಮಾಣದಲ್ಲೇ ನಾನು ಸರ್ಫನ್ನು ಹಾಕಿದ್ದೀನಿ. ಇವಾಗ ನೋಡಿ ಒಂದೊಂದೇ ಬಟ್ಟೆಗಳನ್ನ ಇದರಲ್ಲಿ ಹಾಕ್ತಾ ಹೋಗ್ತೀನಿ. ನೀವು ನೋಡ್ಬೋದು, ಇವಾಗ 8 ಬಟ್ಟೆಗಳನ್ನ ನಾನು ಹಾಕ್ತೆ. 8 ಬಟ್ಟೆಗಳು ಅಂತ ಅಂದರೆ ಅದರಲ್ಲಿ ಇನ್ನರ್ ಕೂಡ ಒಂದು 4 ಹಾಕಿದ್ದೀನಿ. ಹಾಗಾಗಿ ಅವು ಚಿಕ್ಕ ಸೈಜ್ ಬಟ್ಟೆಗಳಾಗಿರೋದ್ರಿಂದ ನಾನು ಇನ್ನೂ 2 ಬಟ್ಟೆಗಳನ್ನ ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಹೇಳಿದ್ನಲ್ಲ, ನಿಮ್ಮ ಬಟ್ಟೆ ವೆಯ್ಟು ನಿಮಗೆ ಗೊತ್ತಾಗುತ್ತೆ ಹಾಕುವಾಗ. ಅದನ್ನು ನೋಡಿಕೊಂಡು ನೀವು ಬಟ್ಟೆಗಳನ್ನ ಎಷ್ಟು ಹಾಕಬೇಕು ಅನ್ನೋದನ್ನು ಡಿಪೆಂಡ್ ಮಾಡ್ಕೋಬೋದು. ನಾನು ವಾಷಿಂಗ್ ಮಿಷಿನ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಹಾಕಿದ್ಮೇಲೆ ತುಂಬ ಜನ ಅದನ್ನು ನೋಡಿ, ಇವನ್ ನಮ್ಮ ರಿಲೇಷನ್ಸಲ್ಲಾಗಿರ್ಬೋದು, ಫ್ರೆಂಡ್ಸಲ್ಲಾಗಿರ್ಬೋದು, ತುಂಬ ಜನ ಊರುಗಳಲ್ಲಿ ಮಿಷನನ್ನು ತರಿಸ್ಕೊಂಡ್ರು. ಕೆಲವ್ರದ್ದು ರಿವ್ಯೂ ಚೆನ್ನಾಗಿದೆ, ಪರವಾಗಿಲ್ಲ ಅಂತ ಹೇಳಿ. ಕೆಲವರು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ನಾವೇನು ಹ್ಯಾಂಡ್ ವಾಶ್ ಮಾಡ್ತೀವಿ ಅಷ್ಟೇ ಇದಾಗಿ ಹೋಗುತ್ತೆ ಕೊಳೆ ಅಂತ. ಖಂಡಿತ ಇಲ್ಲ, ಹ್ಯಾಂಡ್ ವಾಶನ್ನೇ. ಆದರೆ ಬಟ್ಟೆ ಒಗೆಯೋಕ್ಕೆ ಅಂತ ಕೆಲಸಕ್ಕೆ ಇರಿಸ್ಕೊತೀವಲ್ಲ ಕೆಲವರನ್ನು, ಅವ್ರೇನು ವಾಶ್ ಮಾಡ್ತಾರೋ ಅದಕ್ಕಿಂತ ಚೆನ್ನಾಗಂತೂ ಇದು ವಾಶ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ನಮ್ಮ ಬಟ್ಟೆಗಳನ್ನ ನಾವು ವಾಶ್ ಮಾಡ್ಕೊಳ್ಳೋದಾದರೆ ತುಂಬ ನೀಟಾಗಿ ವಾಶ್ ಮಾಡ್ತೀವಿ, ಅಷ್ಟು ಕ್ಲೀನು ಈ ಮಿಷನ್ಸಲ್ಲಿ. ಇದು ಅಂತಲ್ಲ, ಯಾವುದೇ ಮಿಷನ್ಸಲ್ಲಿ ಬರೋಲ್ಲ. ಆದರೆ ಒಗೆಯೋಕ್ಕೆ ಅಂತ ಏನು ನಾವು ಗೊತ್ತು ಮಾಡ್ಕೊಂಡಿರ್ತೀವಿ, ಅವ್ರು ಒಗೆಯೋದಕ್ಕಿಂತ ತುಂಬ ಚೆನ್ನಾಗಂತೂ ಒಗೆಯುತ್ತೆ ಅಂತ ಹೇಳ್ಬೋದು. ಇದು ಹೇಳಿದ್ನಲ್ಲ, ತುಂಬ ತೀರಾ ಜಾಸ್ತಿ ಕೊಳೆ ಆದರೆ ಒಂದು ಅರ್ಧ ಗಂಟೆ ಸ್ವಲ್ಪ ಜಾಸ್ತಿ ಸರ್ಫ್ ಪೌಡರ್ ಹಾಕಿ ನೆನೆಸಿ ಹಾಕಬೇಕು. ಶರ್ಟ್ಸ್ ಎಲ್ಲ ಆದರೆ ಖಂಡಿತ ಕಾಲರ್ ಅದು ಸ್ವಲ್ಪ ಉಜ್ಕೊಬೇಕು, ಯಾಕಂದರೆ ಐರನ್ ಮಾಡುವಾಗ ಅದೆಲ್ಲ ಕರೆ ಥರ ಇರುತ್ತೆ. ಅದರ್ವೈಸ್ ಬೇರೆ ಬಟ್ಟೆಗಳೆಲ್ಲ ಆದರೆ ನೀಟಾಗಿ ವಾಶ್ ಆಗುತ್ತೆ. ಈಗ ನಾನು 7 ಮಂತ್ಸಿಂದ ನಾನು ಏನು ವಾಶ್ ಮಾಡಿದ್ದೀನಿ ಅದ್ರ ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ ಆರಾಮ್ಸೆ ತೊಗೊಂಡು ಬಳಸ್ಬೋದು, ಯಾಕಂದರೆ ನಾವು ಕೊಡೋ 4,000 ಅದಕ್ಕೆ ಖಂಡಿತ ಏನೂ ಬರಲ್ಲ.
ನಾವು ದೊಡ್ಡ ಮಿಷಿನ್ಸ್ ಎಲ್ಲ ತೊಗೋತೀವಿ ಅಂತ ಹೇಳಿದ್ರೆ ಲುಕ್ಕಿಗೋಸ್ಕರ ತೊಗೋಬೇಕೇ ಹೊರತು ಅದು ಇದೇ ಕೆಲಸನೇ ಮಾಡೋದು. ಏನಂದರೆ ಡ್ರೈಯರ್ ಒಂದು ಸಿಗ್ಬೋದು ಅಷ್ಟೇ. ಡ್ರೈಯರ್ ಏನು ನಾವೇ ಮಾಡಿಕೊಂಡ್ರೆ ಆಯಿತು, ಎಷ್ಟೋ ಕೆಲಸ ಕಡಿಮೆ ಆದಂಗೆ ಆಗುತ್ತಲ್ವ. ಹಾಗಾಗಿ ನನ್ನ ಒಂದು ಅನುಭವದ ಪ್ರಕಾರ ಹೇಳೋದಾದರೆ ತುಂಬಾ ಚೆನ್ನಾಗಿದೆ, ಬಳಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ನಾವು ಹೇಗೆ ಅದನ್ನು ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಮುಗಿದ್ಮೇಲೆ ನಾನೇನು ಮಾಡ್ತೀನಿ, ಎಕ್ಸ್ಟ್ರಾ ನೀರನ್ನು ಬಿಟ್ಟು ಈ ಥರ ಎಲ್ಲ ಹಿಡ್ಕೊಂಡು ಮಾಡಿ ಅದನ್ನು ಕ್ಲೀನ್ ಮಾಡ್ತೀನಿ. ಅದಾದಮೇಲೆ ಚೆನ್ನಾಗಿರೋ ನೀರೊಂದು ಸಲ ಹಾಕಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಬೇರೆ ಒಂದು ಕಾಟನ್ ಬಟ್ಟೆಯನ್ನು ತೊಗೊಂಡು ಫುಲ್ ಎಲ್ಲ ಏನು ಒದ್ದೆ ಇದೆಯೋ ಎಲ್ಲವನ್ನು ನೀಟಾಗಿ ಬಾಡಿ ಒಳಗಡೆ ಒರೆಸಲ್ಲ, ಒಳಗಡೆ ನೀರು ಹಾಕಿ ಕ್ಲೀನ್ ಮಾಡಿರ್ತೀನಲ್ಲ ಅದೇ ಹೊರಗಡೆಯಿಂದ ನೀಟಾಗಿ ಡ್ರೈ ಮಾಡಿ ಅದನ್ನು ತೊಗೊಂಡೋಗಿ ಅದ್ರ ಜಾಗದಲ್ಲಿ ಇಟ್ಬಿಡ್ತೀನಿ. ಮತ್ತು ನಾನು ಏನು ವಾಷಿಂಗ್ ಇರೋ ಬಟ್ಟೆಗಳು ಬರುತ್ತೋ ಅದನ್ನೆಲ್ಲನೂ ಅದರೊಳಗಡೆ ಹಾಕ್ತಾ ಇರ್ತೀನಿ. ಒಗಿಬೇಕು ಅಂದಾಗ ನಾನು ಬಟ್ಟೆಗಳನ್ನ ಕಲರ್ ಹೋಗದೇ ಇರೋದು ಎಲ್ಲದನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಮೊದಲು ಅದ್ದಿಡ್ತೀನಿ. ತೀರಾ ಕೊಳೆ ಇದ್ದರೆ ಮಾತ್ರ ನೆನೆಸೋದು, ಇಲ್ಲಾಂದರೆ ನೆನೆಸೋಕೆ ಹೋಗಲ್ಲ. ಹಾಗೆ ನೀರಲ್ಲಿ ಮೊದಲು ಇಲ್ಲೇನು ಇಟ್ಟಿದ್ದೀನೋ ಆ ಥರ ನೀರಲ್ಲಿ ಅದ್ದಿಟ್ಟಿರ್ತೀನಿ. ಆಮೇಲೆ ಅದನ್ನು ತೆಗೆದು ಒಂದೊಂದಾಕಿ ನಾನು ಡಿವೈಡ್ ಮಾಡಿ ಹಾಕ್ಕೊತೀನಿ. ನೀವು ಕೂಡ ಹಾಗೆ ಮಾಡಿ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ, ತೊಗೋಬೋದು, ಆರಾಮ್ಸೆ ಬಳಸ್ಬೋದು. ಇದೇ ರೀತಿ ವೀಡಿಯೋಸ್ಗಾಗಿ ಯಶೋಗಾಥೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನ ಯಾವುದೇ ಹೊಸ ವೀಡಿಯೋಸ್ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ಸಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ಮುಗಿದಿದೆ. ಇವಾಗ ಏನು ಮಾಡ್ತೀನಿ, ಲಾಸ್ಟ್ ನೀರನ್ನು ಹೀಗೆ ತೆಗೆದು ಬಿಡ್ತೀನಿ. ಪೂರ್ತಿ ನೀರು ಹೋಗೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಪೂರ್ತಿ ನೀರು ನೋಡಿ ಎಷ್ಟೊಂದು ಗಲೀಜಿದೆ ಅಂತ. ಹೀಗೆ ಮಾಡಿ ಆದಮೇಲೆ ಟ್ಯಾಪ್ ಆನ್ ಮಾಡ್ಕೋಬೇಕು. ಇವಾಗ ನೋಡಿ ನಲ್ಲಿ ಆನ್ ಮಾಡಿಕೊಂಡು ಇದೆ ಜೀವಿನ ಮೇಲೆ ಥರ ಮಾಡಿ ಮೇಲೆಲ್ಲ ಯಾಕಂದರೆ ಆ ಸರ್ಫ್ ಪೌಡರ್ದು ಎಲ್ಲ ವೈಟಾಗಿ ಹಾಗೆ ಇರುತ್ತೆ. ಹಾಗಾಗಿ ಬಟ್ಟೆ ವಾಶ್ ಮಾಡಬೇಕಾದ್ರೆ ನೀವು ಸರ್ಫನ್ನು ಈಗ ನಾನು ಮೊದಲೇ ಹಾಕ್ತೆ. ಯಾಕೆ ಮೊದಲೇ ಹಾಕೋದ್ರ ಉಪಯೋಗ ಏನು ಅಂತಂದರೆ, ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಸರ್ಫ್ ಪೌಡರ್ ಹಾಕಿದ್ರೆ ಏನಾಗುತ್ತೆ, ಇದು ತಿರಿಬೇಕಾದ್ರೆ ಸುತ್ತುತ್ತಲ್ಲ ಬಟ್ಟೆಗಳನ್ನ, ಸರ್ಫು ಯಾವುದೋ ಒಂದು ಬಟ್ಟೆ ಮಧ್ಯೆ ಸಿಗಾಕೊಂಡು ಅದೆಲ್ಲ ವೈಟ್ಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ ವಾಶ್ ಮಾಡಾದ್ಮೇಲೂ. ಹಾಗಾಗಿ ಫಸ್ಟೇ ಸರ್ಫ್ ಪೌಡರ್ ಹಾಕೊಳ್ಳೋದ್ರಿಂದ ಈವನಾಗಿ ಸರ್ಫ್ ಪೌಡ್ರ್ ಕರಗುತ್ತೆ. ಈಗ ನೋಡಿ, ಹಿಂಗೆ ಟ್ಯಾಪ್ನ ಆಫ್ ಮಾಡಿ ಸಲ ಹೀಗೆ ಮಾಡಿ ನೀಟಾಗಿ ಹೀಗೆ ಕ್ರಾಸ್ ಮಾಡಿ ಇಟ್ಕೊಂಡು ಎಲ್ಲ ನೀರನ್ನು ಕೂಡ ನೀಟಾಗಿ ಹೋಗಿದೆ. ಇವಾಗ ಏನು ಮಾಡ್ತೀನಿ, ನಾನು ಇಲ್ಲಿ ಇದಾಕಿದ್ನಲ್ಲ ನೋಡಿ, ಇದನ್ನು ತೆಗಿತೀನಿ. ತೆಗೆದ್ಬಿಟ್ಟು ಇದನ್ನು ಎತ್ತಿ ಸಿಗಿಸ್ಬಿಟ್ಟು ನೋಡಿ, ಇಲ್ಲಿ ಒಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಹೀಗೆ ಒರೆಸ್ಬಿಡ್ಬೇಕು. ಈ ಮೇಲೆ ಎಲ್ಲ ಹಾಗೆ ಸ್ವಲ್ಪ ಕೈಯಲ್ಲಿ ಇದು ಮಾಡಿ ಕ್ಲೀನ್ ಮಾಡೋದ್ರಿಂದ ನೀರು ಹಾಕಿ, ಫ್ರೆಶ್ ನೀರು ಹಾಕಿ, ಸರ್ಫ್ ನಾವು ಹಾಕುವಾಗೆಲ್ಲ ಬಿದ್ದಿರುತ್ತೆ, ಜೊತೆಗೆ ಬಟ್ಟೆ ಎತ್ತಾಕುವಾಗಲೆಲ್ಲ ಅದು ನೀರು ಬಿದ್ದಿರುತ್ತಲ್ಲ ಅದೆಲ್ಲ ಡಾಟ್ ಹಾಗೆ ಉಳ್ಕೊಂಡಿರುತ್ತೆ. ಹೀಗೆ ಕ್ಲೀನ್ ಮಾಡೋದ್ರಿಂದ ಪೂರ್ತಿ ಎಲ್ಲ ಕಡೆನೂ ನೀಟಾಗಿ ಕ್ಲೀನ್ ಮಾಡಬೇಕು. ನೋಡಿ, ಇವಾಗ ನೀಟಾಗಿ ಕ್ಲೀನ್ ಆಗಿದೆ. ಒಳಗಡೆ ಏನು ಒರೆಸಲ್ಲ ನಾನು, ಹಾಗೆ ಡ್ರೈ ಆಗೋಗುತ್ತೆ ನೀರು. ಇವಾಗ ಪ್ಲಗ್ ಎಲ್ಲ ತೆಗೆದು ಅದ್ರ ಜಾಗಕ್ಕೆ ಅದನ್ನು ಎತ್ತಿಟ್ಬಿಡ್ತೀನಿ. ಸೊ ವಾಷಿಂಗ್ ಮಿಷಿನ್ ಕಂಡೀಷನ್ ಹೇಗಿರುತ್ತೆ, ಹೇಗೆ ಮೇಂಟೈನ್ ಮಾಡಿದ್ರೆ ಹೇಗೆ ಬಾಳಿಕೆ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ತುಂಬಾ ಚೆನ್ನಾಗಿದೆ, ತೊಗೊಂಡು ಬಳಸ್ಬೋದು ಆರಾಮ್ಸೆ. ನೀವು ಕೂಡ ತೊಗೊಂಡು ಬಳಸಿ. ಧನ್ಯವಾದಗಳು.